ಸರ್ ನಿಮ್ಮ ಹತ್ರನೂ 100 crores ಡಾಗ್ ಇದೆ ಅಂತ ಕೇಳ್ಪಟ್ಟೆ, ನಿಜನಾ? ಕತೆ ಮೇಡಮ್, 500 ಕೋಟಿ ಕತೆ. 500 ಕೋಟಿ ಕತೆ ನೋಡ್ಸಿದ್ದೆ. ಸತೀಶ ದಿಗ್ಲಿ ಬಿದ್ದೋದ. ಯಾಕಂದರೆ ಮರಕ್ಕಿಂತ ಮರ ದೊಡ್ಡದಂತಲ್ಲ. ಸತೀಶ್ ಹತ್ರ ಎಷ್ಟು ಕೋಟಿ ನಾಯಿ ಇದೆಯೋ ಅದು ಅಪ್ಪನಷ್ಟು ನನ್ನ ಹತ್ರ ಕತೆಗಳಿದೆ. ಅವ್ನಿಗೆ ನಂಗೆ ಟಕಾಫರ್ ಕೊಡು. ಅವನಿಗಿಂತ ನನ್ನ ಹತ್ರ 1000 ಕೋಟಿ ರೂಪಾಯಿ ಕತೆಗಳಿಕೊಂಡಿದ್ದೀನಿ. ನನ್ನ ಮುಂದೆ ಅವ್ನು ನಿಂತ್ಕೊಳಕ್ಕಾಗಲ್ಲ. ಅವನೇನಿರೋನೋ ಸುಮ್ಮನೆ ಬಿಲ್ಡಪ್ ಕೊಟ್ಕೊಂಡು ಮೊನ್ನೆ ಕೂಡ ನಾನು ನೋಡಿದೆ, ಅಂಗಡಿ ಅವ್ನಿಗೆ ಹೇಳ್ಕೊಟ್ಟವ್ನು 2.5 ಲಕ್ಷ ರೂಪಾಯಿ ನನಗೆ ಇದು ಕೊಡ್ತಾರೆ, ರೆಮ್ಯುನೇಷನ್ ಕೊಡ್ತಾರೆ ಅಂದ್ಬಿಟ್ಟು ನಾನು ಬಂದಿದ್ದೀನಿ ಅಂತ ಹೇಳ್ಕೊಟ್ಟವನೆ. ನಾಯಿ ಹಿಡ್ಕೊಂಬಂದಾನೆ. ಈ ರೀತಿ ಎಲ್ಲ ಚೀಪ್ ಗಿಮಿಕ್ ಮಾಡಬಾರ್ದು. ಒಬ್ಬ ರೈತನ ಮಗನ ಇಷ್ಟ ಬಿದ್ದವ್ರು ಇಡೀ ಕರ್ನಾಟಕದ ಜನ. ಇವಾಗ ಇವನೇನಂದರೆ ಆ ಐಪ್ನ ತಡೆಯೋಕ್ಕಾಗ್ತಾಯಿಲ್ಲ. ನನ್ನ ನಾಯಿ ಸಾಕೊಂಡು ಹಿಂಗೆ ಮಾಡಿ ಏನೋ ಮಾಡಿ ಜನ ನಂಬ್ತಾಯಿಲ್ಲ, ನನ್ನ ಬೋಗಸ್ ಅನ್ಕೊಂಡು ಅಂದ್ಬಿಟ್ಟು ಗಿಲ್ಲಿನ ಕೆದಕ್ತವನೆ. ಇಡೀ ಕರ್ನಾಟಕ ಚೀಮಾರಿ ಹಾಕಿದೆ ಅವನಿಗೆ, ಸತೀಶ್ಗೆ. ಇನ್ಮೇಲೆ ನಾನು ಬುದ್ಧಿ ಕಲ್ತ್ಕೊಂಡು ನಾಯಿದೇನು ಕೆಲಸ ಅದು ಮಾಡ್ಕೊಂಡಿರಲಿ, ಸುಮ್ಮನೆ ಗಿಲ್ಲಿನ ಗೀಚ್ ಅಂತ ಕೆಲಸ ಬಿಡಬೇಕನ್ನ ಕೇಳೋಕೆ ಇಚ್ಛೆ ಪಡ್ತೀನಿ ಮೇಡಮ್. ಸರ್ ನಿಜವಾಗ್ಲೂ ಡಾಗ್ ಸತೀಶ್ ಅವ್ರು ಹೇಳ್ದಂಗೆ ಆ ನಾಯಿಯ ಬೆಲೆ 100 crores ಅಥವಾ 1 lakh 2 lakh ಈ ಥರ ಎಲ್ಲ ನಾಯಿ ಅಮೌಂಟ್ ಹೇಳ್ತಾರೆ. ನಿಜವಾಗ್ಲೂ ಆ ಬೆಲೆ ಇರುತ್ತಾ ಏನು ಅನ್ನೋದು? ಯಾವುದಿಲ್ಲ ಮೇಡಮ್. ಇವನಿಗಿಂತ ಇವ್ರ ಅಪ್ಪ ಅಂದಂಗೆ ಅವರೇ ಈ ಬೆಂಗಳೂರಲ್ಲಿ ನಾಯಿ ಸಾಕ್ದಾರಲ್ಲ, ಅವ್ರು ಯಾರು ಈ ಥರ ವೀಡಿಯೋ ಮಾಡಲ್ಲ. ಇವನು ಈ ಸುಳ್ಳು ಹೇಳ್ಕೊಂಡು 50 ಕೋಟಿ 100 ಕೋಟಿ ಅಂದ್ಬಿಟ್ಟು IT ಅವರೆಲ್ಲ ಬಂದು ಮೂರ್ಛೆ ಬಿದ್ದೋಗಿರಂತೆ. ನಮ್ಗೆ ಯಾರೋ ಹೇಳಿದ್ರು. ಆದರೆ ಇವನ ಹತ್ರ ನಾಯಿನೇ ಇಲ್ಲ. ಯಾರ್ದೋ ನಾಯಿ ಎತ್ಕೊಂಬಾರ್ದು 10 ಸಾವಿರ ಬಾಡಿಗೆ ಎತ್ಕೊಂಬಂದು ಶೋ ಕೊಟ್ಬಿಟ್ಟು ಕರ್ಕೊಂಡು, ಅದು 100 ಕೋಟಿ ರೂಪಾಯಿ ನಾಯಿನ ಮೇಡಮ್ ಕರ್ಕೊಂಬರ್ತಾನೆ. ನೀವೇ ನೋಡಿದ್ದೀವ. ಕ್ರಾಸ್ ಬಿಡ್ ನಾಯಿ ಯಾವುದೋ ಎತ್ಕೊಂಬಂದ್ಬಿಟ್ಟು 100 ಕೋಟಿ ರೂಪಾಯಿ ಅಂತಾನೆ. ಅದೇ ಈ ಥರ ಅವ್ನು ಹೆಂಗೆ ಇಲ್ದಿದ್ದಾನೆ ಪ್ರಚಾರಕ್ಕೋಸ್ಕರ. ಇವಾಗ ನಾನು ಹೇಳ್ತೀನಿ ನೋಡಿ, ಇದ್ರ ಬೆಲೆ ಎಷ್ಟಿರ್ಬೋದು ಅಂತ ಹೇಳಿದ್ರೆ ಇದನ್ನು ನಾನೇ ಸುಮ್ಮನೆ 1,000 ಕೋಟಿ ಅಂದ್ಬಿಡು. ಅದೇ ಜನ ನನಗೆ ಉಗಿದ್ಬಿಟ್ಟಣ ನನ್ನ ಹೆಸರು ಮಾಡಬೇಕು, ಉಗಿಸ್ಕೊಂಡು ಕ್ಯಾಕಸ್ ಉಗಿಸ್ಕೊಂಡಾನ ಜನಕ್ಕೆ ನಾನು ಮನಕ್ಕೆ ಮುಟ್ಟಬೇಕು ಅಂದ್ಬಿಟ್ಟು ನಾನೇ ಎಷ್ಟೋ ವೀಡಿಯೋ ಮಾಡಿದ್ದೀನಿ. ನನಗೆ ಬಂದು ಕಮೆಂಟ್ ಆಗ್ತಾನೆ, ಇನ್ನೂ ಹೋಗಿ ಸಾಲಲ್ಲ ಅಂದ್ಬಿಟ್ಟು. ಇನ್ನು ಈ ಪಾರ್ಟಿ ಜನಗಳಿದ್ದಾಗ ಅವ್ರ ಸುದ್ದಿ ಹತ್ತದೆ ಬೇಡ ಅನ್ಸ್ಬಿಟ್ಟೈತೆ ಮೇಡಮ್.